ಹೇ ಕಲ್ಯಾಣಿ, ಹೇ ಹೇಳ್ತಾ ಇದೀಯಾ? ಏನಾಯ್ತು? ನೀನು ಏನು ಹೇಳ್ತಾ ಹೋದ್ರೆ ನನಗೆ ಏನು ಅಂತ ಅರ್ಥ ಆಗತ್ತೆ. ಏನಾಯ್ತು ಕಲ್ಯಾಣಿ? ಏನಿಲ್ಲ, ನೀವು ತಲೆ ಕೆಡ್ಸ್ಕೊಬೇಡಿ. ನೀನು ಹೇಳ್ತಾ ಇರೋದನ್ನ ನೋಡ್ತಾ ನಾನು ಸುಮ್ಮನೆ ಇರೋಕ್ಕಾಗತ್ತಾ? ತಲೆ ಕೆಡ್ಸ್ಕೊಳ್ದೆ ಇರೋಕ್ಕಾಗತ್ತಾ? ಏನಾಯ್ತು ಅಂತ ಹೇಳು ಕಲ್ಯಾಣಿ, ಪ್ಲೀಸ್. ಯಶೋದಮ್ಮನ ಮೇಲೆ ನನಗೆ ಯಾವ ಕೋಪನೂ ಇಲ್ಲ ವಿನಯ್. ಇದನ್ನು ಮೊದಲು ಅರ್ಥ ಮಾಡ್ಕೊಳ್ಳಿ. ತಿಳಿದೇನೋ ಅವರಿಂದ ತಪ್ಪಾಗಿದೆ. ಆದರೆ ಅವರು ದೊಡ್ಡವರು. ನನಗೆ ಅವ್ರ ಬಗ್ಗೆ ಯಾವ ಬೇಜಾರೂ ಇಲ್ಲ. ಅದು ನಮ್ಮ ಅಣ್ಣ ಕೊಡಿಸಿದ ಬಟ್ಟೆ. ಅದನ್ನು ತಗೊಂಡೋಗಿ ಬೇರೆ ಯಾವುದೋ ಬಟ್ಟೆ ಆಗಿದ್ದಿದ್ರೆ ನಾನು ಇಷ್ಟೊಂದು ತಲೆ ಕೆಡಿಸ್ಕೋತಾ ಇರಲಿಲ್ಲ ವಿನಯ್. ಇದನ್ನು ನಾನೇ ಬೇರೆ ಥರ ಹ್ಯಾಂಡ್ಲ್ ಮಾಡಬೇಕಾಗಿತ್ತು. ಆದರೆ ನಂಗಲ್ಲಿ ಏನು ಮಾತಾಡ್ಬೇಕಂತ ಗೊತ್ತಾಗಲಿಲ್ಲ. ಅದಕ್ಕೆ ಹೊರಟು ಬಂದೆ. ಸಾರಿ. ಹೇ, ನೀನು ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ನಿನಗೆ ಹೇಗೆ ಅನಿಸ್ತಿರುತ್ತೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಇದ್ರಲ್ಲಿ ತಪ್ಪು ಯಾವುದು ಸರಿ ಯಾವುದು ಅನ್ನೋ ಕನ್ಫ್ಯೂಷನ್ ನನಗೂ ಇದೆ. ಆದರೆ ಒಂದಂತೂ ಸತ್ಯ ಕಲ್ಯಾಣಿ, ಈ ಮನೆಯಲ್ಲಿ ಬೇಕು ಅಂತ ಯಾರೂ ಏನೂ ಮಾಡಲ್ಲ. ನಾನು ಪ್ರಾಮಿಸ್ ಮಾಡ್ತೀನಿ ಕಲ್ಯಾಣಿ, ಇನ್ಯಾವತ್ತೂ ಈ ರೀತಿ ಆಗದೆ ಇರೋ ಥರ ನಾನು ನೋಡ್ಕೊತೀನಿ. ಅದು ನನ್ನ ಜವಾಬ್ದಾರಿ. ನನಗೆ ಅರ್ಧ ಗಂಟೆ ಒಬ್ಬಳೇ ಇರಬೇಕು ಅನಿಸ್ತಿದೆ. ಪ್ಲೀಸ್. ಶೋರ್, ನಾನು ಇಲ್ಲೇ ಇರ್ತೀನಿ. ಏನಾದರೂ ಬೇಕು ಅಂದರೆ ಕರೀರಿ. ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಕಣ್ಣೀರು ಹಾಕ್ಬೇಡ ಕಲ್ಯಾಣಿ. ನನಗೆ ತುಂಬ ಬೇಜಾರಾಗುತ್ತೆ. ಅಮ್ಮ! ಹೇ ಕಲ್ಯಾಣಿ, 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 ಅಕ್ಕ? ಕಲ್ಯಾಣಿ, ಅಕ್ಕ? ಹೇ ಕಲ್ಯಾಣಿ, ಅಕ್ಕ? ಕಲ್ಯಾಣಿ, ಅಕ್ಕ, ಇದು ಏನಾಯ್ತೆ? ನೀರು, ಯಾರಾದ್ರೂ ನೀರು ಕೊಡಿ, ನೀರು ಕೊಡಿ. ಅಕ್ಕ? ಅದಕ್ಕೆ ಕಲಿ ಕಲೀನಿ. ಕಲೀನಿ. ಅಕ್ಕ? ಅಕ್ಕ? ಬನ್ನಿ ಕಲಿ, ಇದನ್ನು ಕಲ್ಯಾಣಿ. ಕೂತ್ಕೊ. ಮೆತ್ತಿಗೆ ಮೆತ್ತಿಗೆ ಮೆಸಾಗಿ ಮೆತ್ತಿಗೆ ಮೆತ್ತಿಗೆ. ಏನಾಯ್ತು ಕಲ್ಯಾಣಿ? ರೂಮ್ ಬರಬೇಕಾದ್ರೆ ಕಾಲಿಗೆ ಸೀರೆ ಸಿಕ್ಕಾಕೊಂಡು ಬಿಟ್ಬಿಟ್ಟೆ. ನೀರು ಕೊಡಿ. ಅಯ್ಯೋ, ನನಗೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಯಶು. ಕಣ್ಣಿಗೆ ಹಾಕಿರೋ ಕೂಲಿಂಗ್ ಗ್ಲಾಸ್ನ ಕಿತ್ತು ಬಿಸಾಕು. ಇಲ್ಲಿ ನಡೀತಾ ಇರೋ ನಾಟಕ ಎಲ್ಲ ಕಾಣಿಸುತ್ತೆ. ನಾವು ಸ್ವಲ್ಪ ಹೊತ್ತು ಹೊರಗೋಣ, ಸ್ವಲ್ಪ ಗಾಳಿ ಆಡಿ ಅವ್ರಿಗೆ. ಹುಷಾರು ಅಕ್ಕ. ಹುಷಾರು. ಏನಾರ ಬೇಕಿದ್ರೆ ಹೇಳು. ಹಾಂ, ಹುಷಾರು. ಹೊತ್ತಿಗೆ ಮೆಲ್ಲಿಗೆ. ಯಶೋದ, ಟೆನ್ಷನ್ನಲ್ಲಿದ್ದೀಯಾ? ತಲೆ ಕೆಡ್ಸ್ಕೊಂಡಿದ್ದೇನೆ. ಎಲ್ಲ ಉಲ್ಟಾ ಹೊಡಿತಾ ಇದೆ ಅಂತ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡಬೇಕಲ್ವಾ ರಾಚಮ್ಮ? ಹೀಗಾಗಿರೋ ಪ್ರಾಬ್ಲಮ್ಗೆ ಹೇಗೆ ಸಲ್ಯೂಷನ್ ಹುಡುಕ್ಬೇಕು ಅಂತ ಯೋಚನೆ ಮಾಡಲೇಬೇಕಲ್ವಾ ರಾಚಮ್ಮ?
ಈ ರಾಚಮ್ಮ ಇರುವಾಗ ನಿನಗೆ ಯಾಕೆ ತಲೆಭಾರ? ಕೊಡ್ತೀನಿ ನಾನು ಪರಿಹಾರ. ನೋಡಿದ್ನಲ್ಲ ನೀನು ಕೊಟ್ಟಿದ್ದ ಪರಿಹಾರ ಇಷ್ಟು ದಿನ ಮತ್ತೆ ಶುರು ಮಾಡ್ಕೊಂಡ್ಬಿಟ್ಯಾ? ಸರಿ ಅದೇನು ಅಂತ ಹೇಳು. ಇಲ್ಲಿ ನೋಡು, ವಿಡಿಯೋ ವಶೀಕರಣ. ನಮ್ಮ ಇಡೀ ಕುಟುಂಬನ ವಶೀಕರಣ ಮಾಡ್ಕೊಂಡು ಆಗಿದೆಯಲ್ಲ ಕಲ್ಯಾಣಿ. ಈಗ ಮಂತ್ರಕ್ಕೆ ತಿರು ಮಂತ್ರ. ಅದನ್ನು ನಾವು ಕಲ್ಯಾಣಿ ಮೇಲೆ ಪ್ರಯೋಗ ಮಾಡ್ಕೋಬೇಕು, ಅವಳನ್ನು ವಶೀಕರಿಸ್ಕೋಬೇಕು. ಆಮೇಲೆ ನೋಡು, ನೀನು ತಾಳ ಹಾಕ್ತಿರ್ಬೇಕು, ಅವಳು ತಕತೈ ಅಂತ ಡಿಸ್ಕೋ ಆಡ್ತಿರ್ಬೇಕು. ಇಲ್ಲೇ ಇದೆ ನೋಡು ಆ ಮಂತ್ರ. ಒಂದ್ಸಲ ಟ್ರೈ ಮಾಡೋದ್ರಲ್ಲಿ ಏನು ಮೋಸ ಇಲ್ಲ. ಇಲ್ಲ ಇದೆಲ್ಲ ನಮಗೆ ಸರಿ ಬರೋದಿಲ್ಲ. ಏನಾದರೂ ಒಂದು ವೇಳೆ ಉಲ್ಟಾ ಹೊಡಿತು ಅಂತಂದರೆ ಅಷ್ಟೇ ನಮ್ಮ ಕತೆ. ಇದೆಲ್ಲ ಬೇಡ ರಾಚಮ್ಮ. ಯಾಕೆ ಬೇಡ? ಅಣ್ಣಂಗೆ ಈ ವಿಷಯ ಗೊತ್ತಾಯ್ತು ಅಂತಂದರೆ ದೊಡ್ಡ ಗಲಾಟೆ ಆಗುತ್ತೆ. ಆಮೇಲೆ ನಾನು ನೀನು ಗಂಟು ಮುಟ್ಟೆ ಕಟ್ಕೊಂಡು ಬೀದಿನಲ್ಲಿ ಅಂಬ ಅಂತ ಹೋಗ್ಬೇಕಾಗತ್ತೆ. ಓಕೆನಾ? ಅವನಿಗೆ ಹೆಂಗೆ ಗೊತ್ತಾಗುತ್ತೆ? ಅವನಿಗೆ ಯಾರು ಹೇಳ್ತಾರೆ? ನೀನು ಹಿಂಗೆ ಭಯ ಪಟ್ಕೊಂಡು ಕೂತ್ಕೊಂಡ್ರೆ ಈ ಮನೇಲಿ ಏನೂ ಬದಲಾಗಲ್ಲ. ಅವಳು ಸವಾರಿ ಮಾಡ್ತಾಳೆ, ನೀನು ಕತ್ತೆ ಥರ ಮೂಟೆ ಹೊತ್ಕೊಂಡು ಹೋಗ್ತಿರ್ಬೇಕು. ನಿಂಗೆ ಇವೆಲ್ಲ ಬೇಕೇನೆ? ಇದೆಲ್ಲ ನಿಜವಾಗ್ಲೂ ವರ್ಕೌಟ್ ಆಗುತ್ತಾ ರಾಚಮ್ಮ? ಖಂಡಿತ ವರ್ಕೌಟ್ ಆಗುತ್ತೆ. ಬೇಕಾದರೆ ಟೆಸ್ಟ್ ಮಾಡು. ನನ್ನ ಹತ್ರ ನೋಡು, ವಿಭೂತಿ ಇದೆ. ವಿಭೂತಿ ಮಂತರಿಸಿದ್ದು. ಇದನ್ನ ಏನಾದರೂ ಅವಳ ಹಣೆ ಮೇಲೆ ಎಳೆದೆ ಅಂತ ಇಟ್ಕೋ, ಅವಳ ಒಳಗಿರೋ ಕೆಟ್ಟ ಬುದ್ಧಿಗಳೆಲ್ಲ ಸರ್ವನಾಶ ಆಗಿ ಮಾಯವಾಗಿ ಹೋಗುತ್ತೆ. ಗ್ಯಾರಂಟಿನಾ ರಾಚಮ್ಮ? ನಿಂಗೆ ಅನುಮಾನ ಇದ್ದರೆ ನಂಗೆ ಬಿಡೆ. ನಾಳೆಗೆ ನಾನೇ ಇದನ್ನು ಅವಳ ಹಣೆಗೆ ಹಚ್ಚೋ ವ್ಯವಸ್ಥೆ ಮಾಡ್ತೀನಿ. ಆಮೇಲೆ ನೀವು ತಲೆ ಕೆಡಿಸ್ಕೊಳ್ಳದೆ ನೆಮ್ಮದಿಯಾಗಿ ಮಲ್ಕೋ.